ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 2-3 ತಿಂಗಳಿಂದ ಪವರ್ ಫೈಟ್ ಏನು ನಡೀತಾ ಇತ್ತು ಅಂತಕ್ಕಂಥದ್ದು ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಹೈಕಮಾಂಡ್ ಎಲ್ಲವನ್ನ ನೋಡಿ 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 ಅವರ ಸಹನೆಯ ಕಟ್ಟೆ ಒಡೆದು ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ನಿನ್ನೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ, ಸುಮ್ಮನಿರಿ. ಕಡೆಗೂ ಕ್ಲಾರಿಟಿ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಪವರ್ ಶೇರ್, 1 ಪರ್ಸನ್ 1 ಪೋಸ್ಟ್ ವಿಚಾರಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾವು ಡಿಸೈಡ್ ಮಾಡ್ತೀವಿ ಯಾವಾಗ ಅನ್ನೋದು ನಮ್ಮ ತೀರ್ಮಾನ. ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಸಂದೇಶ ರವಾನೆ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಕೆಲವೊಂದು ವಿಚಾರಗಳನ್ನು ಅದನ್ನು ಒಂದು ತಹಬದಿಗೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಈಗ KPCC ಅಧ್ಯಕ್ಷರು ಬದಲಾವಣೆ ಸುರ್ಜೇವಾಲನೇ ಹೇಳಿಬಿಟ್ರು ಸದ್ಯಕ್ಕಿಲ್ಲ ಅಂತ, ಅಲ್ಲಿಗೆ ಮುಗಿತಾ ಅದು. ಇನ್ನು ಮಿಕ್ಕಿದ್ದು ಮುಖ್ಯಮಂತ್ರಿ ಪೋಸ್ಟ್, ಅದು ಅಷ್ಟೇ ಯಾವಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಖಡಕ್ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಪವರ್ ಶೇರ್ ವಿಚಾರದಲ್ಲಾಗಲಿ, 1 ಪರ್ಸನ್ 1 ಪೋಸ್ಟ್ ವಿಚಾರಕ್ಕಾಗಲಿ ಎಲ್ಲವೂ ನಮಗೆ ಗೊತ್ತಿದೆ. ಹೇಳಿ ಕೇಳಿ ಅವರು ಕರ್ನಾಟಕದವರೇ, ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು? ಪವರ್ ಶೇರ್ ಮತ್ತು ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸದ್ಯಕ್ಕೆ ತೀರ್ಮಾನ ಇಲ್ಲ, ಈ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಪವರ್ ಶೇರ್ ಮತ್ತು KPCC ಅಧ್ಯಕ್ಷ ಬದಲಾವಣೆಗೆ ಈ ಮೂಲಕ ಬ್ರೇಕ್ ಬೀಳುತ್ತಾ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ರಾಜ್ಯ ಉಸ್ತುವಾರಿ ಮಾತಿಗೂ ಬಗ್ಗದವರಿಗೆ ಖರ್ಗೆ ಫರ್ಮಾನನ್ನು ಹೊರಡಿಸಿದ್ದಾರೆ. ಈ ಸೈಲೆಂಟ್ ಆಗಿರಿ ಅನ್ನುವಂತಹ ಫರ್ಮಾನಿಗೆ ಎಷ್ಟು ಬೆಲೆ ಸಿಗುತ್ತೆ ಅನ್ನೋದು ಇವತ್ತು ನಾಳೆ ರಾಜಕಾರಣಿಗಳು ಕೊಡುವಂತಹ ಹೇಳಿಕೆಯ ಮೂಲಕ ಗೊತ್ತಾಗತ್ತೆ. ಸೈಲೆಂಟ್ ಆಗಿರಿ ಅಂತ ಫರ್ಮಾನ್ ಹೊರಡಿಸಿದಾಗ ಕೇಳೋರ ಸಂಖ್ಯೆ ಕಿವಿಗಳು ಬೇಕಲ್ಲ, ಹೇಗೆ ಅನ್ನೋದು ಗೊತ್ತಾಗುತ್ತೆ. ರವೀಶ್, ಸೈಲೆಂಟ್ ಆಗಿರಬೇಕು ಅಂತ ಫರ್ಮಾನನ್ನ ಎಐಸಿಸಿ ಅಧ್ಯಕ್ಷರು ಹೊರಡಿಸಿದ್ದಾರೆ, ಕೇಳೋ ಕಿವಿಗಳು ಸುಮ್ಮನಿರ್ತಾವ ಅನ್ನೋದು ಪ್ರಶ್ನೆ. ಸುರ್ಜೇವಾಲಾ ಅವ್ರು ಬಂದು ಹೋದ ಮೇಲೆ ಕೆಲ ಗಂಟೆಗಳಲ್ಲೇ ಶುರು ಹಚ್ಕೊಂಡಿದ್ರು ಈ 4 ಮ್ಯಾನ್ ಆರ್ಮಿ ಅನ್ನೋರು. ಈಗೇನ್ ಕತೆ ಅನ್ನೋದು ಪ್ರಶ್ನೆ. ಮತ್ತು ಖರ್ಗೆ ಅವರ ಈ ಮದ್ದಿನ ಅವಧಿ ನಿರಂತರವಾಗಿ ಇರುತ್ತೆ ಅಂತ ಅನ್ಸುತ್ತಾ, ತಾತ್ಕಾಲಿಕವಾಗಿ ಬ್ರೇಕ್ ಬೀಳುತ್ತೆ ಅಂತ ಅನ್ಸುತ್ತಾ, ಅಥವಾ ಬಹಳ ಕಡಿಮೆ ದಿನಗಳು ಇರಬಹುದು ಅಂತ ಅನ್ಸುತ್ತಾ? ಯಾವ್ದು ಸಾಧ್ಯತೆ ಜಾಸ್ತಿ ಇದೆ? ಮಮತಾ, ಪ್ರಮುಖವಾಗಿ ಯಾರೊಬ್ರು ಉಸ್ತುವಾರಿ ಪ್ರತಿನಿಧಿ ಒಂದು ರೀತಿಯಲ್ಲಿ ವಾರ್ನ್ ಮಾಡೋದು ಬೇರೆ, ಆ ಸಂದೇಶವನ್ನು ತಲುಪಿಸೋದು ಬೇರೆ. ಆದರೆ ಹೇಳಿ ಕೇಳಿ ಎಐಸಿಸಿ ಅಧ್ಯಕ್ಷರೇ ಇದಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ದೇಶದ ಕಾಂಗ್ರೆಸ್ನ ಸುಪ್ರೀಂ. ಹಾಗಾಗಿ ಖರ್ಗೆ ಅವರ ಹೇಳಿಕೆಯನ್ನು ಯಾರಾದರೂ ಒಂದು ರೀತಿಯಲ್ಲಿ ಉಲ್ಲಂಘನೆ ಮಾಡದಾದರೆ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಅದರ ಫಲವನ್ನು ಅನುಭವಿಸಬೇಕು ಅನ್ನೋ ಒಂದು ಎಚ್ಚರಿಕೆಯು ಕೂಡ ಈಗಾಗಲೇ ರವಾನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಖರ್ಗೆ ಮಾತನ್ನು ಎಲ್ಲೋ ಒಂದು ಕಡೆ ಹಿಂದಿಕ್ಕಿ ಒಂದು ರೀತಿಯಲ್ಲಿ ಮುಂದೆ ಹೋಗುವಂಥ ಚಾನ್ಸಸ್ ಕೂಡ ತೀರಾ ಕಡಿಮೆ ಅಂತ ಕಾಂಗ್ರೆಸ್ನ ವಲಯದಲ್ಲಿ ಮಾತನಾಡ್ತಾ ಇದ್ದಾರೆ. ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಅದು ಒಂದು ವಿಚಾರ. ಇನ್ನೊಂದು ವಿಚಾರ, ಪವರ್ ಶೇರ್ ಮತ್ತು ಪ್ರೆಸಿಡೆಂಟನ್ನು ಬದಲಾವಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸದ್ಯಕ್ಕೆ ಹೈಕಮಾಂಡ್ ಮುಂದೆ ಆ ರೀತಿಯ ಆಲೋಚನೆ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಮುಂದೆ ಇರೋದೇ ಇಲ್ಲ ಅಂತ ಖರ್ಗೆ ಅವರು ಎಲ್ಲೂ ಕೂಡ ಹೇಳಿಲ್ಲ. ಜೊತೆಗೆ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಹೈಕಮಾಂಡ್ ಯಾವಾಗ ತೀರ್ಮಾನ ತೆಗೆದುಕೊಳ್ಬೇಕು ಆವಾಗ ತೀರ್ಮಾನ ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು ಬಾಯಿ ಮುಚ್ಕೊಂಡು ಇರಬೇಕು ಈಗ ಸದ್ಯಕ್ಕೆ. ಅಂದರೆ ಹೈಕಮಾಂಡ್ ಮುಂದೆ ಬೇರೆ ಬೇರೆ ರೀತಿಯ ಪೊಲಿಟಿಕಲ್ ಆಪ್ಷನ್ಸ್ಗಳು ಇರ್ತವೆ. ಆ ಪೊಲಿಟಿಕಲ್ ಆಪ್ಷನ್ಸ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗೊತ್ತಿರುತ್ತೆ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಹಾಗಾಗಿ ತಾತ್ಕಾಲಿಕವಾಗಿ ಒಂದು ಪವರ್ ಶೇರ್ ಮತ್ತು 1 ಪರ್ಸನ್ 1 ಪೋಸ್ಟ್ ಅನ್ನೋ ಒಂದು ಬೇರೆ ಬೇರೆ ರೀತಿಯ ಕೂಗೇನಿತ್ತು ಅದಕ್ಕೆ ತೆರೆ ಬಿದ್ದಿದೆ. ಹಾಗಾಗಿ ಇದಕ್ಕೆ ವ್ಯಾಲಿಡಿಟಿ 6 ತಿಂಗಳು, 7 ತಿಂಗಳು, 8 ತಿಂಗಳು ಇರ್ಬೋದು. ಹಾಗಾಗಿ ಈ ವರ್ಷದ ಅಂತ್ಯಕ್ಕೆ ಬೇರೆ ಬೇರೆ ರೀತಿಯ ರಾಜಕೀಯ ಬದಲಾವಣೆಗಳಾದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಪವರ್ ಶೇರ್ 5 ಜನರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಮಾತುಕತೆ ಅಂತ. ಹಾಗಾಗಿ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಖರ್ಗೆ ಅವರು ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಸುಮ್ಮನಿರಿ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಆ ವ್ಯಾಲಿಡಿಟಿ 6 ತಿಂಗಳ ನಂತರ ಬದಲಾಗುತ್ತೆ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಸುರ್ಜೇವಾಲಾ ಅವರ ಮಾತನ್ನು ಉಲ್ಲಂಘನೆ ಮಾಡಿ ಮಾತನಾಡಿದಂಥವರು ಈಗ ಖರ್ಗೆ ಅವರ ಮಾತನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅನ್ನೋ ಆಧಾರದ ಮೇಲೆ ಕಾಂಗ್ರೆಸ್ನ ಶಿಸ್ತು ಮತ್ತು ಕಾಂಗ್ರೆಸ್ನ ಬದ್ಧತೆಯಲ್ಲಿ ಕಾಣುತ್ತೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಸಚಿವರುಗಳು ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಲಾರರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಎಐಸಿಸಿ ಅಧ್ಯಕ್ಷರ ಸೂಚನೆಯನ್ನು ಉಲ್ಲಂಘನೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಮಮತಾ.